ಮಾಮ ಒಂದು ಮಾತು ಹೇಳ್ತೀನಿ, ನೀ ಹ್ಞೂ ಅನ್ಬೇಕಾ? ಹೇಳಿ ಏನದು ಮಾತು? ಮಾಮ ಅದು ನಾನು ರಿಸೆಪ್ಷನ್ದಾಗ ಸೀರೆ ಉಟ್ಕೊಳಂಗಿಲ್ಲ. ಹಾ, ಸೀರೆ ಉಟ್ಕೊಳಂಗಿಲ್ಲ ಅಂದ್ರೆ ಹಂಗ ನಿಂದಿರ್ತೀಯ? ಏ ಮಾಮ, ನೀನು ಯಾಕೆ ಅಂತ ಪರಿಗಾಬ್ರಿ ಹಾಕಿ? ನಾನು ಸೀರೆ ಉಟ್ಕೊಳಂಗಿಲ್ಲ ಅಂದ್ರೆ ಯಪ್ಪ ನೀನಂತ್ರ ಏನೇನೋ ತಿಳ್ಕೊಂಡ್ಬಿಡ್ತೀನಿ ನೋಡು. ಮುಂದೆ ಏನಂತಾನು ಕೇಳಂಗೇ ಇಲ್ಲ. ನಾನು ಗೌನು ಇಲ್ಲಿಕಂದ್ರೆ ಲೆಹಂಗಾ ಎರಡರಾಗ ಒಂದು ಹಾಕೋತೀನಿ. ಅದನ್ನ ಹೇಳಕ್ ಬಂದೆ, ನೀ ನೋಡಿದ್ರೆ ಒಮ್ಮಲಿಗೆ ಏನೇನೋ ತಿಳ್ಕೊಂಡ್ಬಿಡ್ತಿ. ನಾನು ಸೀರೆ ಉಟ್ಕೊಳಂಗಿಲ್ಲ ಅಂದಿಲ್ಲ, ಏನಾತಪ್ಪ ಈಕಿಗಿ? ಇಟ್ಟೊಂದು ಚಲೋ ಇದ್ಲು, ಹಿಂಗೆ ಕಾಬಿಟ್ಲು ಒಮ್ಮಲಿಗೆನೆ ಅಂತೇಳಿ ಅನ್ಕೊಂಡೆ. ಗೌನು ಇಲ್ಲಿಕಂದ್ರೆ ಲೆಹಂಗಾ ಹಾಕೋತಿಯಾ? ಆಯ್ತು, ಅವು ಹೇಳ್ತೀನಿ. ಆದರೂ ಒಪ್ಕೋತಾಳೆ ಇಲ್ಲಪ್ಪ ನನಗಂತೂ ಗೊತ್ತಿಲ್ಲ. ಆದಷ್ಟು ಟ್ರೈ ಮಾಡ್ತೀನಿ. ನಿಮ್ಮ ಮಮ್ಮಿಗೆ ಹೇಳ್ಬೇಕಿಲ್ಲ? ಮಾಮ, ನಮ್ಮ ಮಮ್ಮಿಗೆ ಅಂದೆ, ಮಮ್ಮಿ ಡ್ಯಾಡಿ ಏನೂ ಕೇಳವಲ್ರು, ಬರೀ ಇಲ್ಲ ನೀನು ಸೀರೆನ ಉಟ್ಕೋಬೇಕು, ಹಳ್ಳ್ಯಾಗದು ಎಲ್ಲ ನಡೆಯಂಗಿಲ್ಲ, ಹಂಗೆ ಹಿಂಗೆ ಅಂತೇಳಿ ಒದರಾಡಿದ್ಲು. ಅದಕ್ಕೆ ನೀನು ಹೇಳ, ಮಮ್ಮಿಗೂ ಹೇಳು ಮತ್ತು ಅತ್ತಿಗೂ ಹೇಳು. ಏನು ಅಕ್ಕ ಹ್ಞೂ ಅಂತ ಅಂತಾರೆ, ಇವ್ರ ಒಂಥರ ಮಾಡತ್ತಾರ. ವರ್ಕ್ ಜಾಸ್ತಿ ಮಾಡಿಸ್ತೀನಿ ಇದಕ್ಕೆ ಲೆಹಂಗಾಕ್ಕೆ. ಚೆನ್ನಾಗಿ ಮಾಡಿಕೊಡ್ತಾರೆ ಸ್ಟಿಚ್ಚು, ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ. ಅದ್ರ ಸಂಬಂಧ ನಾನು ನಮ್ಮ ಗೆಳತಿದ್ದು ರಿಸೆಪ್ಷನ್ಗೆ ಹೋಗಿದ್ನೆಲ್ಲ ಹಾಕೊಂಡಿದ್ಲಕ್ಕಿ. ಎಷ್ಟು 2 ಲಕ್ಷ ರೂಪಾಯಿ ಅಂತೆ. ನನಗೆ 2 ಲಕ್ಷ ರೂಪಾಯಿದೇನು ಬೇಡ, 1 ಲಕ್ಷ ರೂಪಾಯಿ ಸಾಕು. ಅಂದ್ರೆ ವರ್ಕ್ ಮಾಡಿಕೊಡ್ತಾರಲ್ಲ, ಅದಕ್ಕೆ ರೊಕ್ಕ ಜಾಸ್ತಿ ಹೋಗುತ್ತೆ. ಮಾಮ ಪ್ಲೀಸ್ ಮಾಮ, ನೀ ಹೇಳ್ತಿ ಇಲ್ಲ? ಆಯ್ತಾಯ್ತು ಹೇಳ್ತೀನಿ, ನೀ ಏನು ಬೇಸರ ಮಾಡ್ಕೊಬೇಡ. ನಡಿ ಹೋಗೋನು, ಬೇರೆದ್ರ ಮನೆ ಮುಂದೆ ನಿಂತು ಮಾತಾಡತ್ತೆ, ಮೊದಲೇ ಇದು ಸಂಧಿ. ನಡಿ. ಆಯ್ತು ಬಾ. ನಮ್ಮ ದೋಸ್ತ ಹೊಂಟಿಲ್ಲ. ದೋಸ್ತ ಏನೋ ಹಂಗ ಹೊಂಟಿಯಲ್ಲ? ಗೋಪಿ, ನೋಡಿಲ್ಲಪ್ಪ, ನಾನು ನೋಡಿದ್ರೆ ಮಾತಾಡ್ಸಿದ್ದಿಲ್ಲ. ನೀನು ಇಲ್ಲಿ ಯಾವಾಗ ಬಂದು? ಏನು ಒಟ್ಟ ಕಂಡೇ ಇಲ್ಲಲ್ಲ, ಮನೆ ಕಡೆ ಬರ್ಬೇಕಿಲ್ಲ? ಗೋಪಿ ನನ್ನ ಲಗ್ನ ಆಗ್ಯಾನ ಅನ್ನೋದು ಇವನಿಗೆ ಗೊತ್ತೇ ಇಲ್ಲ. ಯಾರು ಹೇಳಿರ್ಲಿಕ್ಕಿಲ್ಲ ಇವನಿಗೆ. ಹೇಳಿದ್ರಂದು ಇಟ್ಟತಿಗಿ ಕುಡ್ಕೋತ ಅಡ್ಡಾಡ್ತಿದ್ದ, ಹೇಳಿಲ್ಲ. ಯಾಕೆ ನನ್ನ ಮೇಲೆ ಪ್ರೀತಿ ಪ್ರೀತಿ ಇವನಿಗೆ. ಈ ಸದ್ ನೋಡು ಹೇಳ್ತಾನ, ಹೊಟ್ಟೆ ಕಿಚ್ಚು ಬೀಳ್ತೈತಿ, ಮತ್ತು ಹೋಗಿ ಕುಡ್ಕೊತ್ಕೊಂಡಿರ್ತಾನೆ ಈ ಪಾರ್ನ್ಯಾಗ. ಯಾಕಂದ್ರೆ ಹಂದಿ ಅಂತಾನೆ, ನಿನ್ನಕ್ಕಿಂತ ಶ್ರೀಮಂತ ನನ್ನ ಗಂಡ ಗೊತ್ತನ. ಈಗ ಇವನಿಗೆ ಗೊತ್ತೈತಿ ದುಪ್ಪಟ್ಟು ಶ್ರೀಮಂತ ನನ್ನ ಗಂಡ ಅನ್ನೋದು. ಈಗ ನೋಡ ಹೆಂಗಾಗತ್ತೆ ಮಾರಿ. ತಪ್ಪು ತಿಳ್ಕೊಬೇಡು ದೋಸ್ತ, ನಾನು ಲಗ್ನ ಆಗೀನಿ, ಬರ್ಬೇಕಂದೆಪ್ಪ ನಿಮ್ಮ ಮನೆ ಕಡೆ. ಆದ್ರೆ ಆಗಲಿಲ್ಲ, ಸ್ವಲ್ಪ ಕೆಲಸದು ಇತ್ತು, ಆ ಕಡೆ ಕಡೆ ಸಿಟಿ ಕಡೆ ಅದು ಇದು ಅಡ್ಡಾಡಿದೆ. ನಿನಗೆ ಫೋನ್ ಮಾಡಿದ್ನಲ್ಲ ಜನವರಿ 1ಕ್ಕೆ, ಇಲ್ಲಿ ಎಲ್ಲ ಪಾರ್ಟಿ ಮಾಡ್ತೀವಿ ಬಾ ಅಂಥೇಳಿ. ನೀನು ಹ್ಞೂ ಅಂತಂದು ಹೊಳ್ಳಿ ಬರಲೇ ಇಲ್ಲಪ್ಪ. ಹೊಳ್ಳಿ ಫೋನ್ ಹಚ್ಚಿದ್ದೇವಿ, ಸ್ವಿಚ್ ಆಫ್ ಅಂತ ಬಂತು. ಅದಕ್ಕೆ ಏನೋ ಕೆಲಸ ಇರ್ಬೇಕು ಬಿಡು ಅಂತೇಳಿ ಸುಮ್ಮನೆ ಅದೇ. ನಾನು ಅಲ್ಲೇ ಇದ್ದೆ, ಊರಾಗ ಇದ್ದೆ, ಸಿಟಿ ಒಳಗೆ ಇದ್ದೆ. ನೀ ಬರಲೇ ಇಲ್ಲ. ಮತ್ತು ಸಂಜೆಗೆ ಬಂದಿದ್ದೆ, ಬರ್ಬೇಕು ಮನೆ ಕಡೆ ನೆನಪಿಸ್ಕೋತೀನಿ, ಫೋನು ಮಾಡ್ಬೇಕಂತೀನಿ. ಒಟ್ಟು ಆಗಂಗಿಲ್ಲ. ಗೊತ್ತಲ್ಲ ನಿನಗೆ ನನ್ನ ಕೆಲಸ ಎಷ್ಟಿರ್ತಾವ ಅನ್ನೋದು. ಹೌದಾ? ಯಾರು ಲಗ್ನ ಇದೆ ನಮ್ಮೂರಾಗ? ಯಾರು ಅದಾರ? ರಾಧಾ ಇವ್ರ ನಿಮ್ಮೂರನವ್ರ. ಹಂಗೆ ಸಡನ್ಲಿ ಎಲ್ಲ ಆಗಿ ಹೋಯ್ತು. ಹಂಗಾಗಿ ಏನೂ ಹೇಳೋಕ್ಕಾಗಲಿಲ್ಲ ಯಾರಿಗೇನು. ಗ್ರ್ಯಾಂಡಾಗಿ ಮಾಡ್ಕೋಬೇಕಂದೆ. ನಮ್ಮ ಮನೆಯಿಂದ ಏನು ಅನ್ನೋದು ನಿನಗೆ ಗೊತ್ತೈತಿಲ್ಲ, ಹಾಗಾಗಿ ಏನೂ ಹೇಳಿಲ್ಲ. ಗೋಪಿ, ಇವ್ರ ಲಗ್ನ ಅದ್ಯಾ? ನಿನ್ನ ಜೀವನ ಭಾಳ ಖುಷಿ ಒಳಗಿರ್ತೈತಪ್ಪ, ಭಾಳ ಚಂದ ಇರ್ತೈತಿ. ಭಾರಿ ಒಳ್ಳೆಯವ್ರು ಇವರು, ಭಾಳ ಚಂದ ಇರ್ತೈತಿ. ಹ್ಯಾಪಿ ಮ್ಯಾರೇಜ್ ಲೈಫ್ ನಿನ್ನ ಜೀವನದಲ್ಲಿ ಯಾವತ್ತೂ ಖುಷಿ ತುಂಬಿ ತುಳುಕ್ಲಿ. ಭಾಳ ಖುಷಿ ಆಯಿತು. ಎಲ್ಲೇ ಹನಿಮೂನ್ಗೆ ಹೋಗಿಲ್ಲ ಮತ್ತು? ಇಲ್ಲ ಕೆಲಸ ಜಾಸ್ತಿ ಇತ್ತು. ನಿಂದು ಎಲ್ಲ ಬಿಡುಗಡೆ ಆಯ್ತಾ? ಇವನಿಗೆ ಏನೂ ಸಿಟ್ಟ ಬರಲಿಲ್ಲ, ನಕ್ಕೋತಾನೆ ನಿಂತಾನ. ನಾನು ಲಗ್ನ ಆಗಿನ ಅಂದ್ರೂ ಇವನಿಗೆ ಏನೂ ಅನಿಸ್ಲೇ ಇಲ್ಲ. ಬಿಡು, ನನಗೆ ಯಾಕೆ ಬೇಕು? ಬಿಡುಗಡೆ ಆತಪ್ಪ. ಹಂತಕ್ಕಿ ತೊಗೊಂಡು ನಾನೇನು ಮಾಡಲು ಮಾರಾಯ? ಬರೀ ರಕ್ ಅಂತ ಬಡ್ಕೋತಿದ್ಲು. ಅಂಥ ರಕ್ಕದ ಭೂತ ತೊಗೊಂಡು ನಾನೇನು ಮಾಡಲಿ? ಯಾವಾಗ ಮುಕ್ತಿ ಸಿಗುತ್ತೆ ಅನ್ನಕತ್ತಿದ್ದೆ, ಮುಕ್ತಿ ಸಿಕ್ತು, ನಂದು ಲಗ್ನನೂ ಫಿಕ್ಸ್ ಆಯಿತು. ನನಗೆ ರಕ್ಕದ ಭೂತ ಅಂತೀಯಾ? ನಿನ್ನ ಯಾವಕ್ಕೆ ನಿನ್ನ ಲಗ್ನ ಕಳಕಿ ಎಲ್ಲ ಹೇಳಿ ನಿನ್ನ ಜೀವನ ಹಾಳು ಮಾಡ್ತೀನಿ. ಹೌದಾ? ಕಂಗ್ರ್ಯಾಚುಲೇಷನ್. ಯಾರು ಹುಡುಗಿ? ಇಲ್ಲಿಂತಾಳಲ್ಲ ಈಗನೇ ನಮ್ಮ ಅತ್ತಿ ಮಗಳು, ಡಬಲ್ ಡಿಗ್ರಿ ಯಾಕಿಂದು. ಸಿಕ್ಕಾಪಟ್ಟೆ ಜಾಣೆ, ಎಲ್ಲದರಲ್ಲೂ ರ್ಯಾಂಕ್. ಅಂತೆಗೆ ನೋಡು ನನ್ನ ಲಗ್ನ ಹಾಕತ್ತಾಳೆ. ನಮ್ಮ ಮನೆ ಫುಲ್ ಖುಷಿ ಅದಾರಪ್ಪ. ಹೇಳ್ತೀನಿ, ಎಲ್ಲರೂ ಬರ್ರಿ, ಕುಟುಂಬ ಸಹಿತ ಬರ್ರಿ. ಏನು ಎಲ್ಲರೂ ನಿಮ್ಮ ಅವ್ವಗೂ ಹೇಳು, ಕರ್ಕೊಂಬ. ಈಗ ಚೌಟ್ರಿ ಒಳಗನ ಇನ್ನೊಂದು 20 ದಿನ ಇದಷ್ಟೇ. ಬಾರ, ಮರಿಬೇಡ ಗೋಪಿ. ಹೇಳಿ ಮನೆಗೆ ಬಂದು ಕಾರ್ಡ್ ಕೊಟ್ಟು ಹೋಗ್ತೀನಿ, ಮತ್ತು ದಾರ್ಯಾಗ ಹೇಳ್ಯಾನಂತ ತಿಳ್ಕೊಳಕ್ಕೆ ಹೋಗ್ಬೇಡ. ಹೌದಾ? ಭಾರಿ ಅದಾರಲ್ಲೋ, ಭಾರಿ ಬ್ಯೂಟಿಫುಲ್ ಅದಾರ. ಆಯ್ತಾ, ಬರ್ತೇವೆ ಅಂತ. ಮಾಮ ಹೋಗೋಣ ಬಾ, ಹೊತ್ತಾಗುತ್ತೆ. ಸರಿಯಪ್ಪ, ನಾ ಹೋಗ್ತೀನಿ. ನಮ್ಮ ಊಟ ಮಾಡಿರಂಗಿಲ್ಲ, ಕಾಯ್ಕೊತ್ ಕುಂದಿರ್ತಾಳ, ಅದಕ್ಕೆ ಹೋಗ್ತೀನಿ. ಆಯ್ತು, ನೀವು ಎಲ್ಲೇ ಹೊಂಟ್ರಿನ ದಂಪತಿಗಳು ಹೋಗ್ಬರಿ. ರಾಧಾ, ಯಾಕೆ ಈ ಪರಿಸ್ಥಿತಿಗೆ ರೀ? ನಾನಾ? ಇಲ್ಲ, ಅದು ಏನೋ ನೆನಪಾತ, ಅದಕ್ಕೆ ಸ್ವಲ್ಪ ಸಿಟ್ಟು ಬಂದಂಗೆ ಆಯ್ತು, ಅದಕ್ಕೆ ಹಂಗೆ ಮಾಡಿದೆ. ನಡಿ ಹೋಗು ನಾವು. ಬುಳ್ಳಿ ಏನೋ ರೊಕ್ಕ ತೊಗೊಂಡ್ಬರ್ತಾನ ಅಂದ್ರೆ ಏನು ತರವಳು, ಒಣ ಟಣ ಬಂದು ನಿಂತ ನೋಡು. ಹೊಸ ಅರ್ಬಿ ತಂದು ಕೊಟ್ಟಾನ ನನ್ನ ಮಗ, ಹಾಕ್ಕೊಂಡು ಪಿಶನ್ ಮಾಡಕತ್ತಾಳ ಇಲ್ಲಿ ನಿಂತ್ಕೊಂಡು. ಒಳಗೆ ಮಾತಾಡೋದು ಅಲ್ಲಾರ್ಕ ಇಲ್ಲಿ ಬಂದು ಮಾತಾಡತ್ತಾರ. ಏನು ಮಾತಾಡತ್ತಾರ ನೋಡ್ತೀನಿ ಅಂದ್ರೆ. ಮನು, ನಮ್ಮ ಅತ್ತೆ ಮನೆಗೆ ಹೋಗ್ಬರೋಣ 2 ದಿನ. ಯಾಕಂದ್ರೆ ನನಗಿಲ್ಲಿ ಬೇಸರ ಆಕತೈತಿ, ಕೆಲಸ ಮಾಡಿ ಒಂಥರ ಸುಸ್ತಾದಂಗೆ ಆಕತೈತಿ. ಮನು ಪ್ಲೀಸ್, ನಮ್ಮ ಅತ್ತೆ ಮನೆಗೆ ಹೋಗ್ಬರೋಣ. ಆಯ್ತು ಪ್ರೇಮ, ಹೋಗುನು. ಆದ್ರೆ ನಿಮ್ಮ ಅತ್ತಿ ಮತ್ತು ನಿಮ್ಮ ಮಾವ, ನಿಮ್ಮ ಅತ್ತೆನ ನನಗಿಲ್ಲ ಬಿಡು. ನಿಮ್ಮ ಮಾವ, ನಿಮ್ಮವ್ವ, ನಿಮ್ಮಮ್ಮ ಏನಾರ ಅಂದ್ರೆ ಏನು ಮಾಡ್ಬೇಕು? ಸ್ವಲ್ಪ ಬೈತಾರ, ಆಮೇಲೆ ಸುಮ್ಮನೆ ಅಕ್ಕಾರ. ಮನು ಪ್ಲೀಸ್ ಹೋಗ್ಬರೋಣ.
ನಮ್ಮವ್ನ ಜೀವ ಭಾಳ ಅನ್ಸತೈತಿ. ನಮ್ಮವ್ವ ಇಲ್ಲೇ ಅದ, ಕರ್ಕೊಂಡೋಗ ಪ್ಲೀಸ್. ಆಯಿತು ಹೋಗೋಣ, ಹೆಂಗಾದ್ರೂ ರೆಡಿಯಾಗಿಯಲ್ಲ, ಹೋಗೋಣ ನಡಿ. ಏನಪ್ಪ ಹೆಂಡತಿನ ಕರ್ಕೊಂಡು ಎಲ್ಲಿಗೆ ಹೋಗಕತ್ತಿ? ಏನು ಮನೆಗೆ ಹೇಳೋದು ಕೇಳೋದು ಏನೂ ಇಲ್ಲನ? ಹೇಳೋರು ಕೇಳೋರು ಇಲ್ಲ ಅಂತ ತಿಳ್ಕೊಂಡೇನ? ಈ ಕೊಬ್ಬರಿ ಬಟ್ಲು ಮಾರಕ್ಕೆ ಏನು ಹೇಳಿಲ್ಲ ನಿನಗೆ? ಎಲ್ಲಿಗೆ ಹೋಗೋಣಂದು ಇಂತಿಂತ ಅರ್ಬಿ ತಂದು ಕೊಡ್ತಿ, ಹಾಕ್ಕೊಂಡು ಸೋಗ ಮಾಡ್ಕೊಂತ ಹೊಂಟು ಬಿಡ್ತಾಳ. ಮತ್ತೇನೈತಿ? ಮನ್ಯಾಗ ದೊಡ್ಡವ್ರು ಅದಾರ, ಹೇಳ್ಬೇಕು ಕೇಳ್ಬೇಕು ಅನ್ನೋದು ಇಟ್ಕೋ. ಏನಪ್ಪ ನೀ ಮಗ ಅನ್ನಿಸ್ಕೊಂಡವನೆ, ಆಕಿಗೆ ಅಂತ್ರೂ ಏನು ಸ್ವಾದಿಲ್ಲ ಸೊನ್ನಿಲ್ಲ ಬಂದೇಕಿ, ನಿನಗೆ ಏನೋ ಗೊತ್ತಿಲ್ಲನ? ಯವ್ವ ಹಂಗ್ಯಾಕಂತೀವಿ? ಏನಿಲ್ಲ, ಅವ್ರ ಅತ್ತಿ ಮನೆಗೆ ಹೋಗೋಣ ಅನ್ಲ, ಅದಕ್ಕೆ ಹೋಗೋಣ ಅಂತಂದೆ ಅಷ್ಟೇ. ಏನು ಹೊಂಟ ಬಿಟ್ಟಿದ್ದೇವನ? ನಿನಗೆ ಹೇಳಾರ ಹೋಗಿದ್ದೇವನ? ಏನು ಬೇ ನೀನು ಎಲ್ಲದಕ್ಕೂ ಏನಾರ ಅನ್ಕೋತ ನಿಂತು ಬಿಡ್ತೀಯಲ್ಲ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ರೀ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ. ಪೂರ ವಿಡಿಯೋ ನೋಡಿ ಒಂದು ಲೈಕ್ ಕೊಡ್ರಿ. ನಮಸ್ಕಾರ.